ಹೌದು, ದೀಪದ ಕೆಳಗೆ ಕತ್ತಲು ಅನ್ನುವಂತೆ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ತಮ್ಮ ಗ್ರಾಮಕ್ಕೆ ಸೇರಬೇಕಾದ ಸುಮಾರು 30 ಎಕರೆ ಜಮೀನು ಬಿಟ್ಕೊಟ್ಟು ಜಿಲ್ಲಾ ಕಾರಾಗೃಹ, ಎಸ್ಪಿ ಕಚೇರಿ, ಅಗ್ನಿಶಾಮಕ ದಳ, ಜಿಲ್ಲಾ ತರಬೇತಿ ಕೇಂದ್ರ ಸೇರಿದಂತೆ ಸುಮಾರು 10 ಇಲಾಖೆಗಳಿಗೆ ಜಮೀನು ಕೊಟ್ಟ ಗ್ರಾಮ ಅಣಕನೂರು. ಈಗ ಅದೇ ಗ್ರಾಮ ಕತ್ತಲಲ್ಲಿ ಮುಳುಗುವಂತಾಗಿದೆ. ಇದೇ ಗ್ರಾಮದ ಮೂಲಕ ಎಸ್ಪಿ ಕಚೇರಿ, ಜಿಲ್ಲಾ ಕಾರಾಗೃಹ, ಹೋಂಗಾರ್ಡ್ ಕಚೇರಿ, ಸರ್ಕಾರಿ ಐಟಿಐ, ಜಿಲ್ಲಾ ತರಬೇತಿ ಕೇಂದ್ರ, ಅಗ್ನಿಶಾಮಕ ದಳ, ವಾಲ್ಮೀಕಿ ಹಾಸ್ಟೆಲ್, ಬಿಸಿಎಂ ಹಾಸ್ಟೆಲ್ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಾಸ್ಟೆಲ್ಗಳು, ಮಹಿಳಾ ಹಾಸ್ಟೆಲ್ಗಳು, ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆ ತಾಲೂಕು ಕಚೇರಿ, ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿ ಕಟ್ಟಡಗಳು ನಿರ್ಮಾಣ ಹಂತದಲ್ಲಿದ್ದು, ಇನ್ನು ಕೆಲವು ಕಚೇರಿಗಳು ನಿರ್ಮಾಣವಾಗಿದ್ದು, ಈ ಎಲ್ಲಾ ಕಚೇರಿಗಳಿಗೆ ಅಣಕನೂರು ಗ್ರಾಮದಿಂದ ಸಾಗುವ ರಸ್ತೆಯೇ ಬೇಕು. ಆ ರಸ್ತೆ ನೋಡಿ ಹೇಗಿದೆ. ರಸ್ತೆ ಎಲ್ಲ ಕೊರಕಲಾಗಿ ಹೋಗಿವೆ. ಅಣಕನೂರು ಸುತ್ತಮುತ್ತ ಲೇಔಟ್ಗಳ ಸಂತೆಯೇ ನಿರ್ಮಾಣವಾಗಿ ಬಿಟ್ಟಿದೆ. ಅಲ್ಲಿಗೆ ಹೋಗಲು ಇದೇ ರಸ್ತೆ ಬೇಕು. ಒಬೇರಾಯನ ಕಾಲದಲ್ಲಿ ಹಾಕಿರೋ ಡಾಂಬರು ರಸ್ತೆ, ಅದನ್ನ ಅಗಲೀಕರಣಗೊಳಿಸಿ ವಿಸ್ತರಿಸಬೇಕಿದೆ. ಯಾಕೋ ಏನೋ ಯಾವ ಜನಪ್ರತಿನಿಧಿಗೂ ಈ ರಸ್ತೆ ಅಭಿವೃದ್ಧಿ ಪಡಿಸಿಕೊಡ್ಬೇಕು ಅನಿಸ್ತಿಲ್ಲ. ಇನ್ನೊಂದು ಕಷ್ಟ ಏನಂದ್ರೆ, ಈ ಭಾಗದಲ್ಲಿರೋ ಜೈಲು, ಐಟಿಐ, ಎಸ್ಪಿ ಕಚೇರಿ ಮತ್ತು ಹಾಸ್ಟೆಲ್ಗಳಿಗೆ ನೂರಾರು ಜನರು ಪ್ರಯಾಣ ಮಾಡಬೇಕು. ಈ ರಸ್ತೆಯಲ್ಲಿ ಒಂದು ಬಸ್ ಓಡಾಡಲ್ಲ. ಪ್ರತಿಯೊಬ್ಬರು ಆಟೋಗಳನ್ನೇ ಅವಲಂಬಿಸಬೇಕು. ಶಾಲಾ ಕಾಲೇಜು ಮಕ್ಕಳಂತೂ ರಸ್ತೆಯಲ್ಲಿ ಬರೋ ಹೋಗೋ ಬೈಕ್, ಲಾರಿ, ಟೆಂಪೋಗಳಿಗೆ ಕೈಯೊಡ್ಡಿ ನಿಲ್ತಾರೆ. ಯಾರೋ ಒಬ್ಬೊಬ್ರು ನಿಲ್ಸಿ ಕರೆದುಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ನಟರಾಜ ಸರ್ವಿಸ್ ಗಟ್ಟಿ. ಇನ್ನು ಈ ಗ್ರಾಮ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿದ್ದು 3 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಕೊನೆಯ ಅವಧಿಗೆ ಅಧ್ಯಕ್ಷರಾಗಿದ್ದ ವೆಂಕಟೇಶಪ್ಪ ತಮ್ಮ ಗ್ರಾಮಕ್ಕೆ ಬಯಲು ರಂಗಮಂದಿರ, ಸಮುದಾಯ ಭವನ ಹಾಗೂ ಶಾಲೆಗೆ ಹೊಸ ಕಟ್ಟಡಗಳನ್ನ ಮಂಜೂರು ಮಾಡಿಸಿ ಕಟ್ಟಡ ನಿರ್ಮಾಣವು ಮುಗಿದು ಹೋಗಿ 2-3 ವರ್ಷ ಕಳೆದಿದ್ರು ಅದನ್ನ ಉದ್ಘಾಟನೆ ಮಾಡಿ ಜನರ ಸೇವೆಗೆ ಅವಕಾಶ ಮಾಡಿಕೊಡಿ ಅಂದ್ರೆ ಅದ್ ಕಡೆ ಎಂಪಿ ಸುಧಾಕರ್ ಬರ್ತಿಲ್ಲ, ಇದ್ ಕಡೆ ಎಂಎಲ್ಎ ಪ್ರದೀಪ್ ಬರ್ತಿಲ್ಲ. ಸಮುದಾಯ ಭವನಕ್ಕೆ ಅಡುಗೆ ಕೊಠಡಿ ನಿರ್ಮಾಣಕ್ಕೆ ಅಂತ 5 ಲಕ್ಷ ಅನುದಾನ ಕೊಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್ 3 ಬಾರಿ ಡೇಟ್ ಫಿಕ್ಸ್ ಮಾಡಿ ಬರದೇ ಇದ್ದ ಕಾರಣ ಬೇಸರಗೊಂಡ ಗ್ರಾಮಸ್ಥರೇ ಭೂಮಿ ಪೂಜೆ ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿರೋ ಶ್ರೀ ರಂಗನಾಥ ಬಯಲು ರಂಗಮಂದಿರ, ಸಮುದಾಯ ಭವನ ಹಾಗೂ ಶಾಲಾ ಕೊಠಡಿಗಳ ಉದ್ಘಾಟನೆಗಳೇ ಶಾಸಕ ಪ್ರದೀಪ್ ಈಶ್ವರ್ 2 ಬಾರಿ ಡೇಟ್ ಕೊಟ್ಟು ಮುಂದೂಡಿದ್ದಾರೆ. ಪಂಚಾಯಿತಿ ಅಧ್ಯಕ್ಷ ತಮ್ಮ ಅಧಿಕಾರಾವಧಿ ಮುಗಿಯುವುದರೊಳಗೆ ಉದ್ಘಾಟಿಸಿ ಜನರ ಬಳಕೆಗೆ ಬಿಟ್ಟುಕೊಡಲು ಇಷ್ಟೆಲ್ಲ ಹರಸಾಹಸ ಪಟ್ಟರೂ ಪ್ರಯೋಜನವಾಗಿಲ್ಲ. ನಾವೇನ್ ಪಾಪ ಮಾಡಿದ್ದೇವೆ, ಯಾಕೆ ನಮ್ಮೂರ್ಗೆ ಮೇಲೆ ಯಾರಿಗೂ ಆಸಕ್ತಿ ಇಲ್ಲ ಎಂದು ಮಾಜಿ ಅಧ್ಯಕ್ಷ ವೆಂಕಟೇಶಪ್ಪ ಜನಪ್ರತಿನಿಧಿಗಳು ವಿರುದ್ಧ ಕಿಡಿಕಾರಿದ್ದಾರೆ. ಗ್ರಾಮದಿಂದ ನಾವು ಎಷ್ಟು ಸಹಕಾರ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದ್ರೂ ಅಣಕನೂರಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿಗಳಿಗೆ ಸಮುದಾಯ ಭವನ ಮತ್ತು ರಂಗಮಂದಿರ ಮತ್ತು ಕಿರಿಯ ಪ್ರಾಥಮಿಕ ಪಾಠ ನಮ್ಮೂರು ಶಾಲೆ ಅಂತೇಳಿ ಈ 3 ಕಟ್ಟಡಗಳು ಇದು ಸಂಪೂರ್ಣ ಆಗಿದ್ದು, ಅದರ ಉದ್ಘಾಟನೆಗೆ ಮೀನಾಮೇಷ ಎಣಿಸಿ ನಮಗೆ ಬಹಳ ನೋವುಂಟು ಮಾಡಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ? ಅದು ಇವರು ಸಂಸದರಾಗಿರ್ಬೋದು, ಇದು ಈಗ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸಾಹೇಬರಾಗಿರ್ಬೋದು, ಯಾರೇ ಆಗಲಿ ನಮಗೆ ಈ ಒಂದು ಸಹಕಾರ ನೀಡುತ್ತಿಲ್ಲ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಸೇರಿಸಿಕೊಳ್ಳಬೇಕಾದ ಅಣಕನೂರಿಗೆ ಇನ್ನಾದರೂ ಜಿಲ್ಲಾಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಆಸಕ್ತಿ ವಹಿಸಿ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರಾ? ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.